ನಮಸ್ಕಾರ. ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಪೂಗ. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ಎರಡು ಪ್ರಮುಖ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಶ್ಮೀರದ ಪಹಲ್ಗಾಮ್ನಲ್ಲಾದ ಹಿಂದೂಗಳ ನರಮೇಧ. ಈ ಹಿಂದೂಗಳ ನರಮೇಧದಲ್ಲಿ 26 ಜನ ಹಿಂದೂಗಳನ್ನ, ಅದರಲ್ಲೂ ಕೂಡ ಮದುವೆಯಾಗಿ ಹೆಂಡತಿ ಮಕ್ಕಳು ಸಂಸಾರ ಅನ್ಕೊಂಡು ಆ ಸಂಸಾರದ ಆಧಾರ ಸ್ತಂಭವಾಗಿದ್ದ ಹಿಂದೂ ಪುರುಷರನ್ನೇ ಹುಡುಕಿ ಕೊಲ್ಲಲಾಯಿತು. ಇದರ ಪ್ರತೀಕಾರಕ್ಕಾಗಿ ಈಗ ಇಡೀ ದೇಶ ಕಾಯ್ತಾ ಇದೆ. ಈ ಬಗ್ಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಇದುವೇ ಪಂಚಾಯಿತಿಯ ಮೊದಲ ಸ್ಟೋರಿ. ಸದೆ ಬಡಿಯೋದಕ್ಕೆ ಸಜ್ಜು. ಏಪ್ರಿಲ್ 22 ಈ ದಿನ ಮತ್ತೊಂದು ಕರಾಳ ದಿನ ಆಗಿದೆ ನಮ್ಮ ಪಾಲಿಗೆ, ಅಂದ್ರೆ ಭಾರತೀಯರ ಪಾಲಿಗೆ. ಯಾಕೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಹಿಂದೆ ಅಂದ್ರೆ 2019 ಫೆಬ್ರವರಿ 14 ಪುಲ್ವಾಮಾ ಅಟ್ಯಾಕ್ ಅತಿ ದೊಡ್ಡ ಅಟ್ಯಾಕ್ ಆಗಿತ್ತು. ಆ ಒಂದು ಪುಲ್ವಾಮಾ ಅಟ್ಯಾಕ್ ನಂತರದಲ್ಲಿ ಆದಂತಹ ಮತ್ತೊಂದು ಅತಿ ದೊಡ್ಡ ಟೆರರ್ ಅಟ್ಯಾಕ್ ಮೊನ್ನೆ ಆದಂತಹ ಪಹಲ್ಗಾಮ್ ಅಟ್ಯಾಕ್. ಬರೋಬ್ಬರಿ ಈ ಒಂದು ಟೆರರ್ ಅಟ್ಯಾಕ್ನಲ್ಲಿ 26 ಜನ ಹಿಂದೂಗಳನ್ನ ಹತ್ಯೆ ಮಾಡಲಾಯಿತು. ಇದಕ್ಕೆ ಪ್ರತೀಕಾರದ ನಿರೀಕ್ಷೆಯಲ್ಲಿದೆ ಇಡೀ ಭಾರತ. ಭಾರತೀಯರ ರಕ್ತ ಈ ಕ್ಷಣಕ್ಕೂ ಕೂಡ ಕುದಿತಾ ಇದೆ ಪ್ರತೀಕಾರಕ್ಕಾಗಿ. ರಾಜಕೀಯವಾಗಿಯೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಭಯೋತ್ಪಾದಕತೆಯ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ ಅನೇಕ ಹೇಳಿಕೆಗಳನ್ನು ಈಗಾಗಲೇ ಕೊಟ್ಟಾಗಿದೆ. ಅನೇಕ ಹೈ ವೋಲ್ಟೇಜ್ ಮೀಟಿಂಗ್ಗಳು, ಹೈ ಪ್ರೊಫೈಲ್ ಮೀಟಿಂಗ್ಗಳು ಕೂಡ ನಡೀತಾನೆ ಇದ್ದಾವೆ ಈ ಕ್ಷಣಕ್ಕೂ ಕೂಡ. ಈ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಜಾತಿ ಮಂತ್ರ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದಂತಹ ಪ್ರಮುಖವಾದಂತಹ ಬೆಳವಣಿಗೆ. 2015ರಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದೆ ರಾಜ್ಯ ಸರ್ಕಾರದಿಂದ ಆಗಿದ್ದಂತಹ ಜಾತಿ ಗಣತಿ ಹಲವು ದಿನಗಳಿಂದ, ಅಂದ್ರೆ ಇತ್ತೀಚೆಗೆ ಹಲವು ದಿನಗಳಿಂದ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತಹ ವಿಷಯ ವಸ್ತು ಆಗಿದೆ. ಇವತ್ತು ಆಗಿರುವಂತಹ ಅನಿರೀಕ್ಷಿತ ಬೆಳವಣಿಗೆ ಅನೇಕ ಕುತೂಹಲ ಮತ್ತು ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಅಂದ್ರೆ ಕೇಂದ್ರದಲ್ಲಿ ಆದಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸಭೆಯ ಮೇಲೆ ಬೇರೆ ಯಾವ್ಯಾವುದೋ ನಿರೀಕ್ಷೆಗಳಿತ್ತು. ಏನು ನಿರ್ಧಾರ ಆಗತ್ತೆ ಯುದ್ಧಕ್ಕೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ನಿನ್ನೆಯಿಂದ ನಿರಂತರವಾದಂತಹ ಸಭೆಗಳು, ಇವತ್ತು 4 ನಿಗದಿಯಾದಂತಹ ಸಭೆಗಳು ಎಲ್ಲವೂ ಕೂಡ ಹೈ ಪ್ರೊಫೈಲ್ ಸಭೆಗಳಾಗಿತ್ತು. ಸೊ ಹಾಗಾಗಿ ಇವತ್ತು ಈ ಎಲ್ಲಾ ಸಭೆಗಳ ನಂತರದಲ್ಲಿ ಕೇಂದ್ರದಿಂದ ಏನನ್ನ ಘೋಷಣೆ ಮಾಡಲಾಗತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಡೀ ಭಾರತ ಎದುರು ನೋಡ್ತಾ ಇತ್ತು. ಇವತ್ತು ಆ ಎಲ್ಲ ನಿರೀಕ್ಷೆಗಳನ್ನ ಮೀರಿದಂತಹ ಘೋಷಣೆ ಆಯಿತು. ಆದರೆ ಇದ್ದಕ್ಕಿದ್ದಂತೆ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡೋದಾಗಿ ಘೋಷಣೆ ಮಾಡಲಾಯಿತು. ಕೇಂದ್ರ ಸರ್ಕಾರದಿಂದ ಆದಂತಹ ಮಹತ್ವದ ಮತ್ತೊಂದು ನಿರ್ಧಾರ ಇತ್ತು. ಇದಕ್ಕೆ ಕಾರಣ ಏನು, ಅಥವಾ ಇದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದೇನು? ರಾಜ್ಯಗಳ ಜಾತಿ ಗಣತಿ ಅವೈಜ್ಞಾನಿಕ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅವೈಜ್ಞಾನಿಕವಾಗಿ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಅರ್ಥಾತ್ ಆಲ್ಮೋಸ್ಟ್ ಜಾತಿ ಗಣತಿ ಅಂತಾನೆ ಬಿಂಬಿತ ಆಗ್ತಾ ಇರುವಂತಹ ಈ ವರದಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕದಂಗೆ ಕಾಣಿಸ್ತಾ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಗಣತಿ ಅಗತ್ಯ ಅನ್ನುವಂಥ ವಾದ, ಅದನ್ನು ಕೂಡ ಕೇಂದ್ರ ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂಥ ವಾದ ಕೇಂದ್ರದಿಂದಲೇ ಆಗಬೇಕು. ಆ ಒಂದು ವರದಿ ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ಅವೈಜ್ಞಾನಿಕ ಸರ್ವೆಗಳ ಮೂಲಕವಾಗಿ ರಾಜಕೀಯ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಪಾರದರ್ಶಕತೆಯಿಂದ ಜನಗಣತಿ ಮಾಡೋದಾಗಿ ಈಗ ಕೇಂದ್ರ ಭರವಸೆಯನ್ನ ಕೊಟ್ಟಿದೆ. ಇವತ್ತು ಆದಂತಹ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಸಚಿವ ಅಶ್ವಿನಿ ವೈಷ್ಣವ್ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೊಟ್ಟರು. ಇದರ ಜೊತೆಗೆ ನೆನಪಿರಲಿ, 1931ರಲ್ಲಿ ಬ್ರಿಟಿಷ್ ಸರ್ಕಾರ ದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದೇಶದ ಮೊದಲ ಜಾತಿ ಗಣತಿ ಆಗಿತ್ತು. ಈ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಅದಕ್ಕಿಂತ ಮೊದಲಿಗೆ ನಾವು ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಕಡೆ ಗಮನವನ್ನ ಹರಿಸೋಣ. ಸದೆ ಬಡಿಯೋದಕ್ಕೆ ಸಜ್ಜು. ಯಾವ ರೀತಿಯಾಗಿ ನಮ್ಮ ಭಾರತ ಸಜ್ಜಾಗ್ತಾ ಇದೆ ಈ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ, ಜೊತೆಗೆ ಉಗ್ರರನ್ನ ಇಲ್ಲಿವರೆಗೂ ಪಾಲನೆ ಪೋಷಣೆ ಮಾಡ್ತಾ ಇರುವಂತಹ ರಾಷ್ಟ್ರಕ್ಕೆ ಬಿಸಿಯನ್ನ ಮುಟ್ಟಿಸೋದಕ್ಕೆ, ಈ ಪಹಲ್ಗಾಮ್ನ ಪ್ರತೀಕಾರಕ್ಕಾಗಿ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಏನೆಲ್ಲ ಬೆಳವಣಿಗೆಗಳು ಆಯಿತು, ಏನೆಲ್ಲ ಮೀಟಿಂಗ್ಗಳಾಯಿತು, ಆ ಒಂದು ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಅವರಿಗೆ ಕೇಂದ್ರದ ನಾಯಕರು ಯಾವೆಲ್ಲ ಸಲಹೆಗಳನ್ನ ಕೊಟ್ಟರು, ಈ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ವರದಿ ಇದೆ ನೋಡಿ.
ಪ್ರವಾಸಕ್ಕೆ ಹೋಗಿದ್ದ 26 ಮಂದಿಯ ಮಾರಣಹೋಮ ಮಾಡಿದ್ದ ಉಗ್ರರನ್ನ ಸದೆಬಡಿಯೋದಕ್ಕೆ ಮೋದಿ ಸರ್ಕಾರ ಸಜ್ಜಾಗ್ತಿದೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆಗಳನ್ನು ಮಾಡಿದ ಪ್ರಧಾನಿ ಮೋದಿ ಸೇನೆಯ ಮನೋಬಲ ಹೆಚ್ಚಿಸಿದ್ರು. ಕೇಂದ್ರದ ಭದ್ರತಾ ಸಂಪುಟ ಸಮಿತಿಯ 2ನೇ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನವನ್ನು ವಿಶ್ವಮಟ್ಟದಲ್ಲಿ ಏಕಾಂಗಿ ಮಾಡುವ ತಂತ್ರ ಮಾಡಲಾಗಿದೆ. ಪಾಕಿಸ್ತಾನ ಉಗ್ರರ ತವರು ಎಂದು ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವ ನಿರ್ಧಾರವಾಗಿದೆ. ಪಾಕಿಸ್ತಾನ ಉಗ್ರರಿಂದಾಗಿ ಇಡೀ ವಿಶ್ವಕ್ಕೆ ತೊಂದರೆ ಎಂಬ ಸಂದೇಶ ರವಾನೆ ಮಾಡಲಾಗುತ್ತೆ. ವಿಶ್ವದ ಎಲ್ಲಾ ದಾಳಿಗಳಲ್ಲೂ ಪಾಕ್ ಉಗ್ರರ ಕೈವಾಡವಿದೆ ಎಂಬುದನ್ನು ಸಾರಿ ಹೇಳಲಾಗುತ್ತೆ. ಉಗ್ರರ ನಿಗ್ರಹಕ್ಕೆ ಭಾರತದೊಂದಿಗೆ ಕೈಜೋಡಿಸಬೇಕು. ಯುದ್ಧವೇ ಆಗೋದಾದ್ರೆ ಭಾರತಕ್ಕೆ ಸಹಕರಿಸುವಂತೆಯೂ ಮನವಿ ಮಾಡಲು ಸಭೆ ನಿರ್ಧರಿಸಿದೆ. ಇದಕ್ಕೆ ಪೂರಕವಾಗಿದೆ ವಿಶ್ವಸಂಸ್ಥೆಯಲ್ಲಿ ಭಾರತ ಮಂಡಿಸಿರುವ ಪ್ರತಿಭಟನೆ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. The world can no longer turn a blind eye. I have nothing further to add. ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸೇನಾ ಸಾಮಗ್ರಿ ಖರೀದಿ ಒಪ್ಪಂದಕ್ಕೆ ಮುಂದಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಖರೀದಿ ಒಪ್ಪಂದಕ್ಕೆ ಈಗಾಗಲೇ ಸಹಿ ಬಿದ್ದಿದೆ. ಇಸ್ರೇಲ್, ಅಮೆರಿಕದ ಮಿಲಿಟರಿ ಬಳಕೆ ಬಗ್ಗೆಯೂ ಚಿಂತನೆ ನಡೆದಿದೆ. ಭಾರತದ ಕರೆಗೆ ವಿಶ್ವ ರಾಷ್ಟ್ರಗಳ ಸೈನಿಕರು ಬಂದರೆ ಚಿತ್ರಣವೇ ಬದಲಾಗಲಿದೆ. ಇಡೀ ವಿಶ್ವ ಭಾರತದೊಂದಿಗಿದೆ ಎಂಬ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಲಿದೆ. ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತ ಕೊಡುವುದಕ್ಕೂ ಭಾರತ ತಯಾರಿ ಮಾಡಿಕೊಂಡಿದೆ. ಸಿಂಧೂ ನೀರು ಹಂಚಿಕೆ ಒಪ್ಪಂದ ರದ್ದಾದ ಕಾರಣಕ್ಕೆ ನೀರಿನ ಕೊರತೆ ಎದುರಾಗಲಿದೆ. ಕೃಷಿ, ಕೈಗಾರಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಮಾಡುವ ತಂತ್ರ ಇದಾಗಿದೆ. ನದಿ ನೀರು ನಿಂತ ಕೂಡಲೇ ನದಿಯ ಚಿತ್ರಣವೇ ಬದಲಾಗಿದೆ. ಏಪ್ರಿಲ್ 29ರಂದು ನದಿಯಲ್ಲಿದ್ದ ನೀರು 29ರಿಂದೀಚೆಗೆ ಇಲ್ಲವಾಗಿದೆ. ಹಾಗೆ ಪಾಕಿಸ್ತಾನಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆಗಳಿವೆ. ಪಾಕಿಸ್ತಾನಕ್ಕೆ ರಫ್ತಾಗುವ ಅಗತ್ಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆ ವಿಧಿಸುವ ಸಾಧ್ಯತೆಗಳಿವೆ. ಹಾಗೆ ಅರಬ್ ರಾಷ್ಟ್ರಗಳಿಗೂ ಪಾಕ್ ಜೊತೆ ವ್ಯವಹಾರ ನಡೆಸದಂತೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಪ್ರಭಾವ, ಪರಿಣಾಮ ಹಾಗೂ ಆರ್ಥಿಕ ವಹಿವಾಟಿನ ಮೇಲೆ ಪರಿಣಾಮ ಬೀರುವ ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಸೋಷಿಯಲ್ ಮೀಡಿಯಾಗಳ ಚಟುವಟಿಕೆಗೂ ಬ್ರೇಕ್ ಹಾಕಲಾಗಿದೆ. ಹಿಂದಿನ ಯುದ್ಧದ ವಿಡಿಯೋಗಳು, ಪ್ರಚೋದನಾ ಭಾಷಣ, ಸುಳ್ಳು ಹೇಳಿಕೆಗಳಿಗೂ ಕತ್ತರಿ ಹಾಕುವ ಮೂಲಕ ಪ್ರಚೋದನೆಗಳಿಗೆ ಆಸ್ಪದ ಕೊಡದಂತೆ ಮಾಡಲಾಗಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ನಡೆದಿದೆ. ಬೈಸರನ್ನಲ್ಲಿ ಘಟನೆ ಮರುಸೃಷ್ಟಿಸಿ ಎನ್ಐಎ ವಿಚಾರಣೆ ಮಾಡಿದೆ. 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆ ದಾಖಲಿಸಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. ಭಾರತದಲ್ಲಿನ ಈ ಎಲ್ಲ ಬೆಳವಣಿಗೆಗಳು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. ಭಾರತದ ಹೆಸರೇಳಿಕೊಂಡು ಒಳಗೊಳಗೆ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಪಾಕಿಸ್ತಾನ. ಪಾಕಿಸ್ತಾನದ ಸೇನೆ, ನೌಕಾಪಡೆ, ವಾಯುಪಡೆ ಸಿಬ್ಬಂದಿ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಯುದ್ಧ ನೌಕೆಗಳು, ಜಲಾಂತರ್ಗಾಮಿಗಳು ಭಾರತದ ಗಡಿಯಲ್ಲಿನ ಬಂದರುಗಳಲ್ಲಿ ಲಂಗರು ಹಾಕಿವೆ. ಭಾರತ ಪಾಕ್ ಗಡಿಯುದ್ಧಕ್ಕೂ ವಾಯುರೇಖೆ ಅಲರ್ಟ್ ಆಗಿದೆ. ಪಾಕಿಸ್ತಾನದ 50% ವಿಮಾನಗಳ ಹಾರಾಟ ರದ್ದು ಮಾಡಿದ್ದು ಅಗತ್ಯ ಸೇವೆಗಳ ವಿಮಾನಗಳ ಹಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಹಾರಾಡುತ್ತಿರುವ ವಿಮಾನಗಳ ಬಗ್ಗೆ ಗೊಂದಲ ಆಗದಂತೆ ನಿರ್ಬಂಧ ಹೇರಲಾಗಿದೆ. 24ರಿಂದ 36 ಗಂಟೆಗಳಲ್ಲಿ ಭಾರತ ದಾಳಿ ಮಾಡುತ್ತೆ ಎಂದು ಹೇಳಿಕೊಳ್ಳುತ್ತಿರುವ ಪಾಕ್ ನಾಯಕರು ಭಾರತದ ದಾಳಿಗೆ ನಾವು ರೆಡಿ ಎಂಬ ಹುಚ್ಚುತನದ ಹೇಳಿಕೆ ನೀಡುತ್ತಿದ್ದಾರೆ. Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury and executioner in the region is reckless and vehemently rejected. ಮಿಷನ್ ತುಂಬಾ ದೂರವಿಲ್ಲ ಅಂತ ನೌಕಾಪಡೆ ಪೋಸ್ಟ್. ಭಾರತೀಯ ನೌಕಾಪಡೆಯ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಸಂದೇಶವಿದು. ಸಮುದ್ರದಲ್ಲಿ ನಮ್ಮ ಶಕ್ತಿ ದೊಡ್ಡದಾಗಿದೆ, ನಮ್ಮ ಗುರಿಯೂ ಹತ್ತಿರದಲ್ಲಿದೆ, ಸಮುದ್ರದಷ್ಟು ವಿಶಾಲವಾಗಿಲ್ಲ ಅಂತ ಮೆಸೇಜ್ ಕಳಿಸಿದೆ. ಅಷ್ಟೇ ಅಲ್ಲ, ಕಾರ್ಯಾಚರಣೆಗೆ ಹೆಚ್ಚು ದೂರವಿಲ್ಲ ಅಂತಾನೂ ವಿಡಿಯೋ ಹಂಚಿಕೊಂಡಿದೆ ಭಾರತೀಯ ನೌಕಾಪಡೆ. ಜೊತೆಗೆ
ಭಾರತೀಯ ಸಶಸ್ತ್ರ ಪಡೆಗಳು ಶಕ್ತಿ ಮತ್ತು ಸನ್ನದ್ಧತೆ ಎಷ್ಟಿದೆ ನೋಡಿ ಅಂತ ಹಡಗುಗಳ ಮೂಲಕ ಕ್ಷಿಪಣಿ ಪರೀಕ್ಷೆಗಳನ್ನು ನಡೆಸಿರುವ ವಿಡಿಯೋ ಹಂಚಿಕೊಂಡಿದೆ. ಯಾವಾಗಲೂ ಸಿದ್ಧ, ಸದಾ ಜಾಗರೂಕ, ಎಲ್ಲದಕ್ಕೂ ರೆಡಿ. ಇದು ಭಾರತೀಯ ಸೇನೆಯ ಹೆಚ್ಚುವರಿ ಮಹಾನಿರ್ದೇಶನಾಲಯದ ಎಕ್ಸ್ ಖಾತೆಯಲ್ಲಿರುವ ವಿಡಿಯೋ. ಆಪರೇಷನ್ಗೆ ರೆಡಿಯಾಗಿದ್ದೀವಿ, ಸದಾ ಜಾಗರೂಕರಾಗಿದ್ದೀವಿ ಅಂತ ಭಾರತೀಯ ಸೇನೆ ಹಾಕಿರುವ ವಿಡಿಯೋನು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಲ್ಲದರ ಮಧ್ಯೆಯೇ ರಷ್ಯಾ ಪ್ರವಾಸ ರದ್ದು ಮಾಡಿದ್ದಾರೆ ಪ್ರಧಾನಿ ಮೋದಿ. ಮೇ 9ರಂದು ರಷ್ಯಾ ವಿಕ್ಟರಿ ದಿನಾಚರಣೆಯಲ್ಲಿ ಭಾಗಿಯಾಗಬೇಕಿದ್ದ ಪ್ರಧಾನಿ ಬದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳುಹಿಸಲು ತೀರ್ಮಾನಿಸಲಾಗಿದೆ. ಮೋದಿ ಪ್ರವಾಸ ಮೊಟಕು ಹಿನ್ನೆಲೆಯಲ್ಲಿ ಪಾಕ್ಗೆ ಎದುರಾಗಿದೆ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಉಗ್ರ ಕ್ರಿಮಿಗಳಿಗೆ ಜೊತೆಗೆ ಉಗ್ರ ಪೋಷಿತ ರಾಷ್ಟ್ರಕ್ಕೆ ಭಾರತ ಯಾವ ರೀತಿಯಾಗಿ ಟಕ್ಕರನ್ನ ಕೊಡೋದಕ್ಕೆ ಸಜ್ಜಾಗ್ತಾ ಇದೆ, ಇಲ್ಲಿವರೆಗೂ ಯಾವ ರೀತಿಯಾಗಿ ಸಜ್ಜಾಗಿ ಕುಳಿತುಕೊಂಡಿದೆ ಅನ್ನುವಂತಹ ಕಂಪ್ಲೀಟ್ ಆದಂಥ ವರದಿಯನ್ನು ನೋಡಿದ್ವಿ. ಈ ರೀತಿಯಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಲಾಸ್ಟ್ ಮೂಮೆಂಟ್ ಮಾತ್ರ ಬಾಕಿ ಇದೆ. ಇದರ ಜೊತೆಗೆ ರಾಜತಾಂತ್ರಿಕವಾಗಿ ಏನೇನು ಮಾಡಬೇಕು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ಮಾತುಕತೆಗೆ ಮುಂದಾಗ್ತಾ ಇದೆ. ಯುದ್ಧವೇ ನಡೆಯುತ್ತೆ ಅನ್ನೋದಾದ್ರೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿ ಭಾರತ ಮುನ್ನುಗ್ಗುತ್ತೆ ಯುದ್ಧಕ್ಕೆ, ಆ ಸಂದರ್ಭದಲ್ಲಿ ನಮಗೆ ನಿಮ್ಮ ಬೆಂಬಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ರಾಷ್ಟ್ರಗಳ ಜೊತೆಗೆ ಭಾರತ ಮಾತುಕತೆಗೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಜತಾಂತ್ರಿಕ ವಾರ್ ಏನೀಗಾಗಲೇ ಶುರುವಾಗಿದೆ, ಅದಕ್ಕೆ ಆಡ್ ಆನ್ ಅನ್ನುವಂಥ ರೀತಿಯಲ್ಲಿ ಮತ್ತೊಂದಿಷ್ಟು ಅಂಶಗಳನ್ನು ಭಾರತ ಸೇರ್ಪಡೆ ಮಾಡಿಕೊಳ್ತಾ ಇದೆ. ಇದರ ಜೊತೆಗೆ ಇವತ್ತಾದಂಥ ಮತ್ತೊಂದು ಬೆಳವಣಿಗೆ, ಪ್ರಧಾನಿ ಮೋದಿ ಅವರು ರಷ್ಯಾ ಪ್ರವಾಸವನ್ನ ರದ್ದುಗೊಳಿಸಿರುವಂಥದ್ದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. ಇದು ಅಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಒಂದಿಷ್ಟು ಪುಕ ಅನ್ನ ಉಂಟು ಮಾಡಿದಂಥ ಸುದ್ದಿಯಾಗಿದೆ. ಯಾಕಾಗಿ ಅದೊಂದು ರದ್ದು ಮಾಡಿದ್ರು ಪ್ರವಾಸವನ್ನ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಅದರ ಬದಲಿಗೆ ಅವರು ರಕ್ಷಣಾ ಸಚಿವರನ್ನ ರಷ್ಯಾಗೆ ಕಳಿಸ್ತಾ ಇರುವಂಥದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸೊ ಸಮಥಿಂಗ್ ಈಸ್ ಕುಕಿಂಗ್ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರುವಂತಹ ಚರ್ಚೆಗಳಿದೆಲ್ಲವೂ ಕೂಡ. ಮತ್ತೊಂದು ಕಡೆ ಸೇನಾ ಪಡೆಗಳಿಗೆ ನಿನ್ನೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ಪ್ರಧಾನಿ ಮೋದಿ ಅವರು ಸಭೆಯಲ್ಲಿ ಹೇಳಿಬಿಟ್ರು, ಏನ್ ಬೇಕಾದ್ರೂ ಮಾಡಿ, ಟಾರ್ಗೆಟ್ ಹೇಗಾದ್ರೂ ಇರಲಿ, ಯಾವ ರೀತಿ ಬೇಕಾದ್ರೂ ನೀವು ದಾಳಿ ಮಾಡಿ ಉಗ್ರರನ್ನ ಹೊಡೆದಾಕುವ ನಿಟ್ಟಿನಲ್ಲಿ ಅದರ ಬಗ್ಗೆ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ 3 ಸೇನಾ ಪಡೆಗಳಿಗೆ, ನೆಲ, ಜಲ ಮತ್ತು ವಾಯು 3 ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಯಿತು. ಅದರ ಬೆನ್ನಲ್ಲೇ ಆಗ್ತಾ ಇರುವಂತಹ ಮಹತ್ವವಾದಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಇಲ್ಲಿಯವರೆಗೆ ಈಗ ಭಾರತೀಯ ಸೇನೆ ಸಜ್ಜಾಗಿ ನಿಂತ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದ ಈ ಒಂದು ಘೋಷಣೆ ಯಾವ ಕಾರಣಕ್ಕಾಗಿ ಆಯಿತು, ಯಾವ ರೀಸನ್ಗೆ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಘೋಷಣೆ ಆಯಿತು ಅಂದ್ರೆ ಇನ್ಮೇಲೆ ರಾಜ್ಯಗಳಿಗೆ ಅಂದ್ರೆ ಬಹುತೇಕ ಎಲ್ಲಾ ರಾಜ್ಯಗಳಿಗೂ ಕೂಡ ಜಾತಿ ಗಣತಿಯ ಹೊಣೆ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಹೊಣೆಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಜನಗಣತಿ ಜೊತೆಗೆ ಜಾತಿ ಗಣತಿಗೆ ಕೇಂದ್ರ ನಿರ್ಧಾರವನ್ನ ಮಾಡಿರುವಂತಂದ್ರೆ ಎರಡನ್ನೂ ಕೂಡ ಎಟ್ ಎ ಟೈಮ್ಗೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಈ ಒಂದು ಜನಗಣತಿಯ ಜೊತೆಗೇನೆ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. 2011ರಲ್ಲಿ ಆಗಿದ್ದು ಈಗ ಮತ್ತೆ ಆಗ್ತಾ ಇರೋದು. ಪ್ರಧಾನಿ ಮೋದಿ ನೇತೃತ್ವದ ಸಭೆಯಲ್ಲಿ ಇದು ಮಹತ್ವದ ನಿರ್ಧಾರ ಆಗಿದೆ. ಯಾಕಂದ್ರೆ ಇವತ್ತಿನ ಬೆಳವಣಿಗೆಗಳಲ್ಲಿ ಅತಿ ದೊಡ್ಡ ನಿರ್ಧಾರ ಅಂದ್ರೂ ಕೂಡ ಇದು ತಪ್ಪಲ್ಲ. ಸೊ ಮಹತ್ವದ ನಿರ್ಧಾರ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಆದಂತಹ ಸಭೆಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಗಣತಿ ಅಗತ್ಯ ಅನ್ನುವಂತಹ ವಾದ ಸಹಜವಾಗಿ ಇದು ಇದ್ದೇ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿನೇ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದೆ. ಅಂದ್ರೆ ಪ್ರತಿಯೊಂದು ಸರ್ಕಾರವೂ ಕೂಡ ಹೇಳ್ತಾ ಇದ್ದಿದ್ದು, ಇಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇದೆ. ರಾಜ್ಯ ಸರ್ಕಾರದ ಸರ್ವೆಗಳು ಗೊಂದಲಕ್ಕೆ ಕಾರಣ ಆಗಿದೆ ಇಲ್ಲಿವರೆಗೂ ಕೂಡ. ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಮಾಡುವಂತಹ ಸರ್ವೆಗಳೇನಿದೆ ಅದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡಿವೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದ ಸ್ಪಷ್ಟವಾದಂತಹ ವಾದ ಇದೆ. ರಾಜಕೀಯ ನಡೀತಾ ಇದೆ ಜಾತಿ ಗಣತಿಯಲ್ಲಿ. ಜಾತಿ ಗಣತಿ ಮಾಡೋದು ಒಂದ್ ಕಡೆ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಹರಸಾಹಸ. ಆ ವಿಚಾರದಲ್ಲಿ ರಾಜಕೀಯ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅವೈಜ್ಞಾನಿಕ ಸರ್ವೆಗಳ ಮೂಲಕ ರಾಜಕೀಯ ಮಾಡಲಾಗ್ತಾ ಇದೆ. ಯಾವುದೂ ಕೂಡ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ರಾಜ್ಯಗಳು ಮಾಡಿಕೊಳ್ತಾ ಇರುವಂತಹ ಜಾತಿ ಗಣತಿ ಅದು ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ಅವೈಜ್ಞಾನಿಕ ಅನ್ನುವಂತಹ ಕಾರಣದಿಂದಾನೇ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ತಡೆ ಒಡ್ಡುವಂತಹ ನಿರ್ಧಾರ ನಮ್ದು ಅನ್ನುವಂತಹ ವಾದವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ.
ಇದು ಪಾರದರ್ಶಕತೆಯಿಂದ ಜನಗಣತಿ ಕೇಂದ್ರದ ಭರವಸೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಎರಡೂ ಕೂಡ ಎಟ್ ಎ ಟೈಮ್ ಆಗುತ್ತೆ ಅಂತ ಕಾಣಿಸುತ್ತೆ. ಅದು ಕೂಡ ಪಾರದರ್ಶಕತೆಯಿಂದ ಕೂಡಿರುತ್ತೆ. ಜನಗಣತಿಯನ್ನ ಯಾವ ರೀತಿಯಾಗಿ ಇಲ್ಲಿವರೆಗೂ ನಡೆಸಿಕೊಂಡು ಬರಲಾಗಿದೆ ಅದೇ ರೀತಿಯಾಗಿ ಪಾರದರ್ಶಕತೆಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ನಂತರದಲ್ಲಿ ಇವತ್ತು ಸಚಿವ ಅಶ್ವಿನಿ ವೈಷ್ಣವ್ ಈ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಮಾಹಿತಿಯನ್ನು ಕೊಟ್ಟರು. ಬೇರೆ ಏನಾದರೂ ಘೋಷಣೆ ಆಗುತ್ತಾ ಕೇಂದ್ರ ಸರ್ಕಾರದಿಂದ ಇವತ್ತಾದಂತಹ ಸಾಲು ಮೀಟಿಂಗ್ಗಳ ನಂತರದಲ್ಲಿ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಅನಿರೀಕ್ಷಿತವಾದಂತಹ ಒಂದು ಘೋಷಣೆ ಆಯಿತು ಕೇಂದ್ರ ಸರ್ಕಾರದಿಂದ. ಜಾತಿ ಗಣತಿ ನಾವೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಮುಖ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. आज दिनांक 30/4/2025 के दिन प्रधानमंत्री श्री नरेंद्र मोदी जी के नेतृत्व में राजनीतिक विषयों की कैबिनेट समिति ने यह निर्णय लिया है कि जातियों की गणना को आने वाली जनगणना में सम्मिलित किया जाए। यह इस बात को दर्शाता है कि वर्तमान सरकार देश और समाज के सर्वांगीण हितों और मूल्यों के लिए प्रतिबद्ध है। जैसे कि पहले भी जब समाज के गरीब वर्गों को 10% आरक्षण का प्रावधान किया गया तब भी समाज के ಓಕೆ, ಕೇಂದ್ರದ ಈ ಒಂದು ನಿರ್ಧಾರಕ್ಕೆ ಅಂದ್ರೆ ಮೋದಿ ಅವರ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರು ಅದನ್ನು ಕೂಡ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ತೀರ್ಮಾನವನ್ನ ನಮ್ಮ ಸರ್ಕಾರ ಸ್ವಾಗತ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಕೇಂದ್ರ ತೆಗೆದುಕೊಂಡಂತ ನಿರ್ಧಾರ, ಅದನ್ನ ಸ್ವಾಗತ ಮಾಡಿದ್ದಾರೆ ಸಿಎಂ. ಜಾತಿ ಗಣತಿ ಜೊತೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಅಂತ ಸಲಹೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ನಡೆಸಬೇಕು, ಅಂದ್ರೆ ನಾವು ರಾಜ್ಯದಲ್ಲಿ ಮಾಡಿದ್ದೀವಲ್ಲ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ದತ್ತಾಂಶಗಳ ಆಧಾರದಲ್ಲಿನೇ ಮೀಸಲಾತಿ ನೀತಿಯನ್ನ ಪರಿಷ್ಕರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತದ್ದು. ವೈಜ್ಞಾನಿಕವಾದ ಮೀಸಲಾತಿ ನೀತಿಯನ್ನ ರೂಪಿಸುವುದೇ ಮೂಲ ಉದ್ದೇಶವಾಗಿದೆ. ಅಂದ್ರೆ ಯಾರು ಅರ್ಹರಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು ಅನ್ನುವಂಥ ಪಾಯಿಂಟ್. ಜಾತಿ ಗಣತಿ ಬಗ್ಗೆ ದೇಶವ್ಯಾಪಿ ರಾಹುಲ್ ಗಾಂಧಿ ಆಂದೋಲನ ಮಾಡಿದ್ರು. ಇಲ್ಲಿ ಒಂದಿಷ್ಟು ರಾಜಕಾರಣದ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಕಾಂಗ್ರೆಸ್ನ ಒತ್ತಡದಿಂದಾಗಿನೇ ಪ್ರಧಾನಿ ಮೋದಿ ಅವರು ಜಾತಿ ಗಣತಿ ನಡೆಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಇದು ನಮ್ಮದು ಇಂಪ್ಯಾಕ್ಟ್ ಅನ್ನುವಂಥ ರೀತಿಯಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿರೋದು. ಗ್ಯಾರಂಟಿಗಳನ್ನ ಟೀಕೆ ಮಾಡಿ ಅಳವಡಿಸಿಕೊಂಡಂತ ರೀತಿಯಲ್ಲೇನೆ, ಮಾದರಿಯಲ್ಲೇನೆ ಜಾತಿ ಗಣತಿ ಕೂಡ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಹೇಗೆ ಕರ್ನಾಟಕದ ಪಂಚ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಈ ಒಂದು ಜಾತಿ ಗಣತಿಯನ್ನ ನಮ್ಮದೇ ಕಾಪಿ ಮಾಡಿದ್ದಾರೆ ಅಂತ ಟೀಕಾ ಪ್ರಹಾರ ಮಾಡ್ತಾ ಇದ್ದ ಬಿಜೆಪಿ ನಾಯಕರು ಕೂಡ ಈಗ ಇದನ್ನ ಒಪ್ಪಲೇಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರನೇ ಈ ಸಂಬಂಧಪಟ್ಟಂಗೆ ನಿರ್ಧಾರ ಮಾಡಿಬಿಟ್ಟಿದೆ. ಜಾತಿ ಗಣತಿ ಯಾಕೆ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಈಗ ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ದು ಯಾಕೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಹೊಸದಾಗಿ ಜಾತಿ ಗಣತಿ ಆಗ್ಲಿ ಅಂತ ಬಿಜೆಪಿ ನಾಯಕರು ಕೇಳಿದ್ರು. ಈ ಸಂಬಂಧಪಟ್ಟಂಗೆ ಸಿಎಂ ಏನ್ ಹೇಳಿದ್ರು ಕೇಳಿಸ್ತಾರೆ. ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಟ್ ಸೆನ್ಸಸ್ ಮಾಡ್ತಾರಾ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆನ್ಸಸ್ ಆ್ಯಂಡ್ ಕ್ಯಾಟ್ ಸೆನ್ಸಸ್ ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗುತ್ತೆ. ಈ ಜಾತಿ ಗಣತಿ ಜಟಾಪಟಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಕೇಳಿಸ್ಕೊಂಡು. ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿ ಗಣತಿ ಮಾಡ್ತೇನೆ ಅಂತ ಹೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಜಾತಿ ಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂದಾರ. ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಕಾನೂನಲ್ಲಿ ಯಾವುದು ಮಾನ್ಯತೆ ಇಲ್ಲ. ಆದರೆ ಕೇವಲ ರಾಜಕೀಯ
ದುರುದ್ದೇಶದಿಂದ ಅವರು ಈ ಪ್ರಯತ್ನವನ್ನು ಮಾಡಿದರು. ಸದುದ್ದೇಶ ಖಂಡಿತ ಅವ್ರಿಗೆ ಯಾವ ಸದುದ್ದೇಶ ಇರಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡಿ. ಮಾಡಲ್ಲ ಅಂತ ಹೇಳ್ತಾ ಇದ್ರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳು ಮಾಡಿದ್ರೆ ಇವ್ರದೇ ಒಂದು ವಿಶೇಷ ಆದಂತ ಟಿಪ್ಪಣಿ ಕೊಡ್ತಾ ಇದ್ರು. ನಾವು ಮಾಡಿರ್ತಕ್ಕಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ OBC ಅಂತ ನಾವೇನು ಹೇಳ್ತೀವಿ, ಅದು ಎಕನಾಮಿಕಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದೆ ಬರೆದಿರತಕ್ಕಂಥದ್ದು ಒಂದು 54 ಪ್ಯಾರಾಮೀಟರ್ ಸೆಟ್ ಮಾಡಿದ್ದೀವಿ. ಯಾರು? ರಾಜ್ಯ ಸರ್ಕಾರ ಮಾಡಿತ್ತು. ಈಗ ರಾಹುಲ್ ಗಾಂಧಿಯವರು ಕಳೆದ 5-6 ವರ್ಷದಿಂದ ಇದರ ಬಗ್ಗೆ ಆಗಬೇಕು, ಜಾತಿ ಗಣಿತ ಆಗಬೇಕು, ಕಾಸ್ಟ್ ಸೆನ್ಸಸ್ ಅಥವಾ ಜಾತಿ ಗಣಿತ ಎಲ್ಲ ಅಲ್ಲಿಗೆ ಬರೋದು, ಅದನ್ನ ಆಗಬೇಕು, OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಹೇಳ್ತಾ ಇದ್ರು. ಈಗ ಎಲೆಕ್ಷನ್ಸ್ಗಳು ಹತ್ರ ಬಂದ್ಬಿಟ್ವಿ. ಈಗ ಈ ಬಿಹಾರ್ ಎಲೆಕ್ಷನ್ ಹತ್ರ ಬಂದದ್ದು ಏನು ತರಬೇಕಲ್ಲ ಹೊಸದು, ಈಗ ಅದು ತರೋದು ಕಾಂಗ್ರೆಸ್ ಮೇಲೆ ಗೂಬೆ ಕುಂದಿರ್ತಕ್ಕಂಥದ್ದು ನಿಮ್ಮ ಅಧಿಕಾರದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ. सेंसस का अनाउंसमेंट किया, हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं, हम जानना चाहते हैं ये कब तक होगा, और ये एक पहला कदम है. तेलंगाना एक मॉडल बना है कास्ट सेंसस के लिए और वो ब्लूप्रिंट बन सकती है. और कास्ट सेंसस को डिजाइन करने में हमारा पूरा सरकार को ऑफर है, पूरा समर्थन है कि हम डिजाइन करेंगे, क्योंकि इदिಷ್ಟು ಇವತ್ತಿನ ಪಂಚಾಯಿತಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.